ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸುವ ಸಾಮರ್ಥ್ಯ ಯಾವುದಕ್ಕಿದೆ? ಆಪ್ಷನ್ಸ್ ಎ ಅರಿಶಿನ, ಬಿ ಅಶ್ವಗಂಧ, ಸಿ ತ್ರಿಫಲ ಚೂರ್ಣ, ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶ್ವಗಂಧ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಮತ್ತು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಅಶ್ವಗಂಧ ನಮ್ಮ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ನೆಮ್ಮದಿಯ ನಿದ್ರೆ ಬರುವಂತೆ ಮಾಡುತ್ತದೆ. ಇದು ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ದೂರ ಮಾಡಿ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುತ್ತದೆ. ಎರಡನೇ ಪ್ರಶ್ನೆ, ಅಂಜೂರ ಹಣ್ಣನ್ನು ತಿನ್ನುವುದರಿಂದ ಪುರುಷ ಮತ್ತು ಮಹಿಳೆಯರಲ್ಲಿ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಲೈಂಗಿಕ ಆಸಕ್ತಿ, ಬಿ ಫಲವತ್ತತೆ, ಸಿ ಸೌಂದರ್ಯ, ಡಿ ದೇಹದ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಂಜೂರದ ಹಣ್ಣು ಸೇವನೆಯಿಂದ ಪುರುಷರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮಹಿಳೆಯರಿಗೆ ಫಲವತ್ತತೆ ಹೆಚ್ಚುತ್ತದೆ, ಏಕೆಂದರೆ ಇದರಲ್ಲಿ ಜಿಂಕ್ ಮತ್ತು ಮ್ಯಾಂಗನೀಸ್ ಅಂಶ ಹೆಚ್ಚಾಗಿ ಸಿಗುತ್ತದೆ. ಗ್ರೀಕ್ ದೇಶದಲ್ಲಿ ಅಂಜೂರದ ಹಣ್ಣನ್ನು ಇಂದಿಗೂ ಸಹ ಮಹಿಳೆಯರ ಫಲವತ್ತತೆ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಕೆ ಮಾಡುತ್ತಾರೆ. ನಮ್ಮಲ್ಲಿ ಆಯುರ್ವೇದ ಪದ್ಧತಿ ಇರುವ ಹಾಗೆ ಅವರು ಕೂಡ ತಮ್ಮ ಸ್ವಂತ ಆರೋಗ್ಯ ಪದ್ಧತಿಯಲ್ಲಿ ಅಂಜೂರದ ಹಣ್ಣಿನ ಬಳಕೆ ಮಾಡುತ್ತಾರೆ. ಮೂರನೇ ಪ್ರಶ್ನೆ, ಭಾರತದ ಕ್ರೀಡಾ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ದೆಹಲಿ, ಬಿ ಅಸ್ಸಾಂ, ಸಿ ಬೆಂಗಳೂರು, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಶಾ. ಭುವನೇಶ್ವರ ಒಡಿಶಾದ ರಾಜಧಾನಿ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು, ಅತ್ಯಾಧುನಿಕ ಕ್ರೀಡಾಂಗಣಗಳು, ವಿಶ್ವ ದರ್ಜೆಯ ತರಬೇತಿ ಕೇಂದ್ರಗಳು ಮತ್ತು ಹಾಕಿ, ಅಥ್ಲೆಟಿಕ್ಸ್, ಫುಟ್ಬಾಲ್, ಈಜು, ಬ್ಯಾಡ್ಮಿಂಟನ್ ಮತ್ತು ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳನ್ನು ಬೆಂಬಲಿಸುವ ಉನ್ನತ ಶ್ರೇಣಿಯ ಕ್ರೀಡಾ ಮೂಲಸೌಕರ್ಯಗಳಿಗೆ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿರುವುದರಿಂದ ಇದನ್ನು ಭಾರತದ ಕ್ರೀಡಾ ರಾಜಧಾನಿ ಎಂದು ಕರೆಯಲಾಗುತ್ತದೆ. ನಗರವು ಕ್ರೀಡಾ ಅಭಿವೃದ್ಧಿಯಲ್ಲಿ ಭಾರೀ ಹೂಡಿಕೆ ಮಾಡಿದೆ ಮತ್ತು ಜಾಗತಿಕ ಪಂದ್ಯಾವಳಿಗಳನ್ನು ಆಯೋಜಿಸುವುದು, ಪ್ರತಿಭೆಯನ್ನು ಪೋಷಿಸುವುದು ಮತ್ತು ಭಾರತದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವುದಕ್ಕೆ ಹೆಸರುವಾಸಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಶ್ವಾಸಕೋಶದಲ್ಲಿ ಶೇಖರಣೆಯಾದ ಕಫವನ್ನು ತೆಗೆದುಹಾಕಲು ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್ ಎ ತುಳಸಿ, ಬಿ ವೀಳ್ಯದೆಲೆ, ಸಿ ದೊಡ್ಡಪತ್ರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ಆಹಾರ ಸೇವನೆಯಲ್ಲಿ ಬದಲಾವಣೆ, ಹವಾಮಾನದಲ್ಲಿನ ವ್ಯತ್ಯಾಸದಿಂದ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಳ್ಳುತ್ತದೆ. ಇದರಿಂದ ಶೀತವಾದರೆ ಎಷ್ಟು ದಿನವಾದರೂ ಕಡಿಮೆಯಾಗುವುದಿಲ್ಲ. ಇದಕ್ಕೆ ದೊಡ್ಡಪತ್ರೆ ಸೊಪ್ಪು ಉತ್ತಮ ಮನೆಮದ್ದಾಗಿದೆ. ದೊಡ್ಡಪತ್ರೆ ಎಲೆ, ತುಳಸಿ ಎಲೆ ಮತ್ತು ವೀಳ್ಯದೆಲೆಯನ್ನು ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ನೆಗಡಿ, ಕೆಮ್ಮು ದೂರವಾಗುತ್ತದೆ. ದೊಡ್ಡಪತ್ರೆ ಸೊಪ್ಪನ್ನು ಬೆಂಕಿಯಲ್ಲಿ ಸುಟ್ಟು ಅದರ ರಸವನ್ನು ತೆಗೆದು ಅದಕ್ಕೆ ಅರ್ಧ ಚಮಚ ಬೆಲ್ಲ ಸೇರಿಸಿ ಕುಡಿದರೆ ಒಂದೇ ದಿನದಲ್ಲಿ ಶೀತ, ಕಟ್ಟಿದ ಮೂಗಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಐದನೇ ಪ್ರಶ್ನೆ, ಅತಿಯಾಗಿ ಶುಂಠಿಯನ್ನು ಬಳಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಇನ್ಸುಲಿನ್ ಅಡಚಣೆ, ಬಿ ಹೊಟ್ಟೆ ಸಮಸ್ಯೆ, ಸಿ ಎದೆ ಉರಿ, ಡಿ ಪಾದ ಉರಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೀವು ಹೆಚ್ಚು ಶುಂಠಿಯನ್ನು ಸೇವಿಸಿದರೆ ಬಾಯಿ ಹುಣ್ಣಿನ ಸಮಸ್ಯೆಯು ನಿಮ್ಮನ್ನು ಕಾಡಬಹುದು. ಆಹಾರದಲ್ಲಿ ಅತಿಯಾದ ಶುಂಠಿಯನ್ನು ಸೇರಿಸುವುದು ಇನ್ಸುಲಿನ್ ಮಟ್ಟವನ್ನು ಅಡ್ಡಿಪಡಿಸಬಹುದು. ಈ ಕಾರಣದಿಂದಾಗಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವು ಇದ್ದಕ್ಕಿದ್ದಂತೆ ಕಡಿಮೆಯಾಗಬಹುದು. ಶುಂಠಿಯು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತಿದ್ದರೂ ಅದನ್ನು ಅತಿಯಾಗಿ ಸೇವಿಸುವುದರಿಂದ ಹೊಟ್ಟೆಯ ಕಿರಿಕಿರಿ, ಆಮ್ಲರಚನೆ, ಗ್ಯಾಸ್ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಆರನೇ ಪ್ರಶ್ನೆ, ಯಾವ ದೇಶವನ್ನು ಹಬ್ಬಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಇಟಲಿ, ಬಿ ಭೂತಾನ್, ಸಿ ಇಂಡೋನೇಷ್ಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಭಾರತವು ಹಿಂದೂ ಧರ್ಮ, ಇಸ್ಲಾಂ, ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಬುಡಕಟ್ಟು ನಂಬಿಕೆಗಳಂತಹ ಹಲವು ಧರ್ಮಗಳನ್ನು ಹೊಂದಿದೆ. ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ವಿಶೇಷ ಹಬ್ಬಗಳಿವೆ. ಇದರೊಂದಿಗೆ ಪ್ರತಿಯೊಂದು ರಾಜ್ಯ ಮತ್ತು ಸಮುದಾಯವು ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಅನುಸರಿಸುತ್ತದೆ.
ಈ ಮಿಶ್ರಣದಿಂದಾಗಿ ಭಾರತವು ವಿಶ್ವದ ಅತ್ಯಂತ ಜನನಿಬಿಡ ಹಬ್ಬದ ಕ್ಯಾಲೆಂಡರ್ಗಳಲ್ಲಿ ಒಂದನ್ನು ಹೊಂದಿದೆ. 7ನೇ ಪ್ರಶ್ನೆ, ಅಸ್ತಮಾ ಸಮಸ್ಯೆಗೆ ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್ ಎ ಬ್ಲ್ಯಾಕ್ ಕಾಫಿ, ಬಿ ಹಬೆ, ಸಿ ಬೆಳ್ಳುಳ್ಳಿ ಕಷಾಯ, ಡಿ ಕಾಲ್ ಸೂಪ್. ಸರಿಯಾದ ಉತ್ತರ ಆಪ್ಷನ್ ಎ ಬ್ಲ್ಯಾಕ್ ಕಾಫಿ. ಶ್ವಾಸಕೋಶದ ಅಸ್ತಮಾ ಸಮಸ್ಯೆಗೆ ಹಾಲು ಬೆರೆಸದೇ ಇರುವ ಕಾಫಿ ಅಥವಾ ಡಿಕಾಷನ್ ಅತ್ಯುತ್ತಮ ಪರಿಹಾರ ಎಂದು ಹೇಳುತ್ತಾರೆ. ಇದೊಂದು ಪ್ರಥಮ ಚಿಕಿತ್ಸೆ ಎಂದು ಈಗಾಗಲೇ ಸಾಬೀತಾಗಿದೆ. ಅಸ್ತಮಾ ಸಮಸ್ಯೆಯಿಂದ ಪಾರಾಗಲು ಕಹಿಯಾದ ಕಾಫಿ ನಾಲಿಗೆಯ ರುಚಿಯನ್ನು ಹೆಚ್ಚು ಮಾಡಿ ಶ್ವಾಸಕೋಶದಲ್ಲಿ ಕಂಡುಬರುವ ಜೀವಕೋಶಗಳನ್ನು ಬಲಪಡಿಸುತ್ತದೆ. ಸಾವಿರಾರು ವರ್ಷಗಳ ಹಿಂದಿನಿಂದ ಜನರ ಉಸಿರಾಟ ಸಮಸ್ಯೆಗೆ ಇದೊಂದು ಅತ್ಯದ್ಭುತ ಪರಿಹಾರವಾಗಿ ಕೆಲಸ ಮಾಡುತ್ತಾ ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕ ಔಷಧೀಯ ಪದ್ಧತಿ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯರು ಕೊಡುವ ಔಷಧಿಗಳಿಗೆ ಪರ್ಯಾಯವಾಗಿ ಇದನ್ನು ಉಪಯೋಗಿಸುವಂತಿಲ್ಲ. ಅಸ್ತಮಾ ಸಮಸ್ಯೆ ಮುಖ್ಯವಾಗಿ ಉಸಿರಾಟ ಸಮಸ್ಯೆಗೆ ಸಂಬಂಧಪಟ್ಟ ತೊಂದರೆಯಾಗಿರುವ ಕಾರಣ ತಾತ್ಕಾಲಿಕವಾಗಿ ಪರಿಹಾರ ಕಂಡುಕೊಳ್ಳಲು ಬ್ಲ್ಯಾಕ್ ಕಾಫಿ ನೆರವಾಗುತ್ತದೆ. 8ನೇ ಪ್ರಶ್ನೆ, ಆನೆಗಳು ತಮ್ಮ ಮೈ ಮೇಲೆ ಕೆಸರು ಮತ್ತು ಮಣ್ಣನ್ನು ಎರಚಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಮೋಜು ಮಸ್ತಿ, ಬಿ ಜೀರ್ಣಕ್ರಿಯೆ, ಸಿ ರಕ್ಷಣೆ, ಡಿ ತಂಪಾದ ದೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆನೆಗಳಿಗೆ ಮನುಷ್ಯರ ರೀತಿ ಬೆವರಿನ ಗ್ರಂಥಿಗಳಿಲ್ಲ. ಹಾಗಾಗಿ ಅವು ಬಿಸಿಲು ಉಷ್ಣತೆಗೆ ಬೇಗ ದಣಿಯುತ್ತವೆ. ಹಾಗಾಗಿ ಅತಿಯಾದ ಶಾಖದಿಂದ ದೇಹವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಅವು ಮೈ ಮೇಲೆ ಮಣ್ಣು ಹಾಕಿಕೊಳ್ಳುತ್ತವೆ. ಕೆಸರಲ್ಲಿ ಆಟವಾಡಿ ಚರ್ಮ ಕೆಸರು ಮಾಡಿಕೊಂಡು ಮೈ ತಂಪು ಮಾಡಿಕೊಳ್ಳುತ್ತವೆ. ಕಾಡಿನಲ್ಲಿ ಅತಿಯಾದ ಸೊಳ್ಳೆ, ಉಣ್ಣೆಯಂತಹ ಕೀಟಗಳಿಂದ ಈ ಕೆಸರು ಮಣ್ಣು ಆನೆಗಳಿಗೆ ಸುಲಭ ರಕ್ಷಣೆ ಒದಗಿಸುತ್ತದೆ. 9ನೇ ಪ್ರಶ್ನೆ, ತುಪ್ಪ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್ ಎ ನೋವು ನಿವಾರಕ, ಬಿ ಹೃದಯ ಸಮಸ್ಯೆ, ಸಿ ತೂಕ ಹೆಚ್ಚಳ, ಡಿ ಬೊಜ್ಜು ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಎ ನೋವು ನಿವಾರಕ. ತುಪ್ಪ ತಿನ್ನುವುದರಿಂದ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತದೆ. ಏಕೆಂದರೆ ಇದು ನಾವು ಸೇವಿಸುವ ಆಹಾರದಲ್ಲಿ ಕಂಡುಬರುವಂತಹ ಪೌಷ್ಟಿಕ ಸತ್ವಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಜೊತೆಗೆ ನಮ್ಮ ಕೀಲುಗಳ ನೋವನ್ನು ಗುಣಪಡಿಸುತ್ತದೆ. ಮೆದುಳಿನ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ. ಎದೆ, ಗಂಟಲು ಹಾಗೂ ಮೂಗಿಗೆ ಸಂಬಂಧಪಟ್ಟ ಸೋಂಕುಗಳು ನಿವಾರಣೆಯಾಗುತ್ತವೆ. ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವನೆ ಮಾಡುವುದರಿಂದ ಶೀತದ ವಾತಾವರಣದಿಂದ ಕಂಡುಬರುವ ಜ್ವರ, ಚಳಿ ಮಾಯವಾಗುತ್ತದೆ. 10ನೇ ಪ್ರಶ್ನೆ, ಥೈರಾಯ್ಡ್ ಕಾರ್ಯಚಟುವಟಿಕೆಯನ್ನು ಬೆಂಬಲಿಸುವ ಆಹಾರ ಯಾವುದು? ಆಪ್ಷನ್ಸ್ ಎ ಸೋಯಾ ಚಂಕ್ಸ್, ಬಿ ಮೀನು, ಸಿ ಅಣಬೆ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಸಮುದ್ರದಲ್ಲಿ ಸಿಗುವಂತಹ ಬಗೆ ಬಗೆಯ ಮೀನುಗಳು ಅಂದರೆ ಟ್ಯೂನಾ, ಸಾರ್ಡೆನ್, ಹ್ಯಾಲಿಬಟ್ ಮೀನುಗಳಲ್ಲಿ ಸೆಲೇನಿಯಂ ಪ್ರಮಾಣ ಜೋರಾಗಿ ಸಿಗುತ್ತದೆ. ಮೀನುಗಳಲ್ಲಿ ಸಿಗುವ ಈ ಸೆಲೇನಿಯಂ ನಮ್ಮ ಥೈರಾಯ್ಡ್ ಕಾರ್ಯಚಟುವಟಿಕೆಯನ್ನು ಬೆಂಬಲಿಸುತ್ತದೆ ಮತ್ತು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ. ನಮ್ಮ ಥೈರಾಯ್ಡ್ ಹಾರ್ಮೋನ್ ಮೆಟಬಾಲಿಸಂ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಭಾವವನ್ನು ನಮ್ಮ ದೇಹಕ್ಕೆ ನೀಡುವಲ್ಲಿ ಆಯಿಸ್ಟರ್ ಮತ್ತು ಶ್ರಿಂಪ್ ಎನ್ನುವ ಶೆಲ್ ಫಿಶ್ಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಮತ್ತು ನಮ್ಮ ದೇಹಕ್ಕೆ ಅಗತ್ಯ ಖನಿಜಾಂಶಗಳ ರೂಪದಲ್ಲಿ ಸೆಲೇನಿಯಂ ಮತ್ತು ವಿಟಮಿನ್ ಅಂಶಗಳನ್ನು ಒದಗಿಸುತ್ತವೆ. 11ನೇ ಪ್ರಶ್ನೆ, ಯುರೋಪಿನ ನದಿಗಳ ರಾಣಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಡ್ಯಾನ್ಯೂಬ್, ಬಿ ವೋಲ್ಗಾ, ಸಿ ರೈನ್, ಡಿ ಓಡರ್. ಸರಿಯಾದ ಉತ್ತರ ಆಪ್ಷನ್ ಎ ಡ್ಯಾನ್ಯೂಬ್. ಡ್ಯಾನ್ಯೂಬ್ ನದಿಯನ್ನು ಯುರೋಪಿನ ನದಿಗಳ ರಾಣಿ ಎಂದು ಕರೆಯಲಾಗುತ್ತದೆ. ಈ ಐತಿಹಾಸಿಕ ಜಲಮಾರ್ಗವು ಪಶ್ಚಿಮ ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ ಪರ್ವತಗಳಲ್ಲಿ ಪ್ರಾರಂಭವಾಗುತ್ತದೆ. ಅಲ್ಲಿ ಬ್ರಿಗಚ್ ಮತ್ತು ಬ್ರೇಗ್ ಹೊಳೆಗಳು ಸಂಗಮಿಸುತ್ತವೆ. ಅಲ್ಲಿಂದ ಇದು ಮಧ್ಯ ಮತ್ತು ಆಗ್ನೇಯ ಯುರೋಪಿನಾದ್ಯಂತ ಸುಮಾರು 2850 ಕಿಲೋಮೀಟರ್ ಆಗ್ನೇಯಕ್ಕೆ ಹರಿಯುತ್ತದೆ. ಇದರ ದೀರ್ಘ ಮಾರ್ಗವು ಪ್ರಭಾವಶಾಲಿ 10 ದೇಶಗಳ ಮೂಲಕ ಹಾದು ಹೋಗುತ್ತದೆ ಅಥವಾ ಗಡಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.